ಸದ್ಯದಲ್ಲೇ ಕೆಪಿಸಿಸಿ ಗದ್ದುಗೆ ಬಿಡ್ತಾರಾ ಡಿಕೆಶಿ? ಮಾರ್ಚ್ 10ಕ್ಕೆ ಕಾಂಗ್ರೆಸ್ ಶಾಸಕರಿಗೆ ಡಿಕೆ ಬ್ರದರ್ಸ್ ಭರ್ಜರಿ ಡಿನ್ನರ್. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಗುದ್ದಾಟ ಮತ್ತು ಪವರ್ ಶೇರಿಂಗ್ ಜಟಾಪಟಿ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದಂತಿದೆ. ಈ ಎಲ್ಲ ರಾಜಕೀಯ ಹೈಡ್ರಾಮಾ ನಡುವೆ ಡಿಫೆನ್ಸಿವ್ ಆಟವಾಡುತ್ತಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಅಟ್ಯಾಕಿಂಗ್ ಮೋಡ್ಗೆ ಬಂದಿದ್ದಾರೆ. ಮಾರ್ಚ್ 10ರಂದು ಎಲ್ಲ ಕಾಂಗ್ರೆಸ್ ಶಾಸಕರಿಗೆ ಡಿಕೆಶಿ ಭರ್ಜರಿ ಔತಣಕೂಟ ಆಯೋಜಿಸಿದ್ದು ಕೈಪಡೆಯಲ್ಲಿ ಸಂಚಲನ ಮೂಡಿಸಿದೆ. ಅತ್ತ ಕೆಪಿಸಿಸಿ ಅಧ್ಯಕ್ಷ ಪಟ್ಟದ ಬಗ್ಗೆಯೂ ಡಿಕೆಶಿ ಮಾರ್ಮಿಕ ಮಾತುಗಳನ್ನಾಡಿದ್ದಾರೆ. ಡಿಕೆಶಿ ಹಮ್ಮಿಕೊಂಡಿರೋ ಈ ಡಿನ್ನರ್ ಡಿಪ್ಲೊಮಸಿ ಹಿಂದೆ ಅಡಗಿರೋ ಆ ಅಸಲಿ ರಹಸ್ಯವೇನು ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮಾರ್ಚ್ 10ರಂದು ಕಾಂಗ್ರೆಸ್ ಶಾಸಕರು ಮತ್ತು ಸಚಿವರಿಗೆ ಡಿಕೆ ಶಿವಕುಮಾರಿಂದ ಭರ್ಜರಿ ಡಿನ್ನರ್ ಪಾರ್ಟಿ. ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಪಕ್ಷದ ಹಿರಿಯ ನಾಯಕರಿಗೂ ಆಹ್ವಾನ ನೀಡಿದ ಕೆಪಿಸಿಸಿ ಅಧ್ಯಕ್ಷ. 6 ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ, ಹೊಸ ರಕ್ತ ಬರಲಿ ಎಂದ ಡಿಕೆಶಿ. ಅಧ್ಯಕ್ಷ ಪಟ್ಟ ತ್ಯಜಿಸುವ ಮುನ್ಸೂಚನೆ. ಪವರ್ ಶೇರಿಂಗ್ ಜಟಾಪಟಿಯ ನಡುವೆಯೇ ಶಾಸಕರ ವಿಶ್ವಾಸ ಗಳಿಸಲು ಡಿಕೆಶಿಯಿಂದ ಹೊಸ ಮಾಸ್ಟರ್ ಪ್ಲಾನ್. ರಾಜ್ಯ ರಾಜಕಾರಣದಲ್ಲಿ ಈಗ ಡಿಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನು ಅನ್ನೋದು ಭಾರಿ ಕುತೂಹಲ ಮೂಡಿಸಿದೆ. ಮಾರ್ಚ್ 10ಕ್ಕೆ ಅವರು ಎಲ್ಲ ಕಾಂಗ್ರೆಸ್ ಶಾಸಕರಿಗೆ ಡಿನ್ನರ್ ಆಯೋಜಿಸಿದ್ದಾರೆ. ಸಿದ್ದರಾಮಯ್ಯ ಬಣದ ಶಾಸಕರು ದೆಹಲಿ ಪ್ರವಾಸದ ಸ್ಕೆಚ್ ಹಾಕ್ತಿರೋ ಬೆನ್ನಲ್ಲೇ ಡಿಕೆಶಿ ಎಲ್ಲರನ್ನೂ ಒಂದೇ ಕಡೆ ಸೇರಿಸಿ ಭರ್ಜರಿ ಔತಣಕೂಟ ನೀಡೋಕೆ ರೆಡಿಯಾಗಿರೋದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಇದು ಕೇವಲ ಸೌಜನ್ಯದ ಕೂಟವೋ ಅಥವಾ ಶಕ್ತಿ ಪ್ರದರ್ಶನದ ವೇದಿಕೆಯೋ ಅನ್ನೋ ಚರ್ಚೆ ಈಗ ಶುರುವಾಗಿದೆ. ವಿಶೇಷ ಅಂದ್ರೆ ಈ ಔತಣಕೂಟಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಚಿವರು ಮತ್ತು ಪರಿಷತ್ ಸದಸ್ಯರಿಗೂ ಆಹ್ವಾನ ನೀಡಲಾಗಿದೆ. ಪಕ್ಷದೊಳಗೆ ನಾಯಕತ್ವ ಬದಲಾವಣೆ ಕೂಗು ಜೋರಾಗಿರೋ ಸಂದರ್ಭದಲ್ಲೇ ಡಿಕೆಶಿ ಎಲ್ಲರನ್ನೂ ಡಿನ್ನರ್ಗೆ ಕರೆಯುತ್ತಿರುವುದು ರಾಜಕೀಯ ತಂತ್ರಗಾರಿಕೆ ಅಂತಲೇ ವಿಶ್ಲೇಷಿಸಲಾಗ್ತಿದೆ. ಶಾಸಕರ ಜೊತೆ ನೇರ ಸಂವಾದ ನಡೆಸಿ ತಮ್ಮ ಪರವಾಗಿ ಅಲೆ ಸೃಷ್ಟಿಸಲು ಡಿಕೆ ಬ್ರದರ್ಸ್ ಈ ವೇದಿಕೆಯನ್ನ ಬಳಸಿಕೊಳ್ಳೋ ಸಾಧ್ಯತೆ ಇದೆ. ಇದೇ ವೇಳೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಡಿಕೆಶಿ ಆಡಿರೋ ಮಾತುಗಳು ಹೈಕಮಾಂಡ್ ಮಟ್ಟದಲ್ಲಿ ಸದ್ದು ಮಾಡ್ತಿವೆ. ನಾನು 6 ವರ್ಷಗಳಿಂದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ಈಗ ಕಾಂಗ್ರೆಸ್ಗೆ ಹೊಸ ರಕ್ತ ಬರಬೇಕು, ಹೊಸಬರಿಗೆ ಅವಕಾಶ ಸಿಗಬೇಕು ಅಂತ ಹೇಳುವ ಮೂಲಕ ತಾವೇ ಸ್ಥಾನ ಬಿಟ್ಟುಕೊಡೋ ಮುನ್ಸೂಚನೆ ನೀಡಿದ್ದಾರೆ. ಆದ್ರೆ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಟ್ರೆ ಸಿಎಂ ಕುರ್ಚಿ ಸಿಗುತ್ತಾ ಅನ್ನೋ ಲೆಕ್ಕಾಚಾರದಲ್ಲಿ ಡಿಕೆಶಿ ಇದ್ದಾರೆ ಅನ್ನೋದು ಸುಳ್ಳಲ್ಲ. ನಾನು ಒಬ್ಬ ಸ್ಟ್ರೀಟ್ ಫೈಟರ್ ಅಂತ ಹೇಳಿರೋ ಡಿಕೆಶಿ ಕುರ್ಚಿ ವಿಚಾರದಲ್ಲಿ ಸುಲಭವಾಗಿ ಶರಣಾಗೋದಿಲ್ಲ ಅನ್ನೋ ಸಂದೇಶವನ್ನ ಪರೋಕ್ಷವಾಗಿ ಸಾರಿದ್ದಾರೆ. ಕೆಪಿಸಿಸಿ ಪಟ್ಟ ಬಿಟ್ಟು ಕೊಡೋಕೆ ಸಿದ್ಧರಿರೋದು ಒಂದು ಕಡೆಯಾದ್ರೆ ಸರ್ಕಾರದ ಮೇಲೆ ಹಿಡಿತ ಸಾಧಿಸಲು ಈ ಡಿನ್ನರ್ ಪಾರ್ಟಿ ಮೂಲಕ ದೊಡ್ಡ ಸ್ಕೆಚ್ ಹಾಕಿದ್ದಾರೆ. ಒಟ್ಟಿನಲ್ಲಿ ಮಾರ್ಚ್ 10ರ ಈ ಔತಣಕೂಟದ ನಂತರ ರಾಜ್ಯ ಕಾಂಗ್ರೆಸ್ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಆಗೋದಂತೂ ಗ್ಯಾರಂಟಿ.